ಗ್ರಾಮೀಣ ಜನಜೀವನದ ಕುರಿತಂತೆ ಈ ನಾಟಕವನ್ನು ರಚನೆಯನ್ನು ಮಾಡಲಾಗಿದೆ. ಆತ್ಮೀಯರೇ, ಕಲೆ ಅಂತಕ್ಕಂಥದ್ದು ಜನಜೀವನದಲ್ಲಿ ಅವಿಭಾಜ್ಯ ಅಂಗ ಅಂತ ಹೇಳ್ತೇವೆ. ಕಲೆ ಅಂತಕ್ಕಂಥದ್ದು ಚಿತ್ರಕಲೆ ಇರ್ಬೋದು, ನಾಟ್ಯ ಇರ್ಬೋದು, ಅಭಿನಯ ಇರ್ಬೋದು, ಅಥವಾ ಆಟ ಇರ್ಬೋದು. ಯಾವುದೇ ಥರವಾಗಿರ್ತಕ್ಕಂಥ ಮಜಲುಗಳನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಚಟುವಟಿಕೆ ಪ್ರತಿಯೊಬ್ಬರ ಜನಜೀವನದಲ್ಲಿ ಹಾಸುಹೊಕ್ಕಾದಾಗ ಅವನ ಮನಸ್ಸು ಆಹ್ಲಾದಕರವಾಗಿರುತ್ತೆ. ಅವನ ನೋಟ, ಅವನ ವಿಚಾರಗಳು, ಅವನ ಚಿಂತನೆಗಳು ಎಲ್ಲವೂ ಕೂಡ ಹಸನ್ಮುಖಿಯಾಗಿ ಬರಲಿಕ್ಕೆ ಮಾಧ್ಯಮ ಅಂತಕ್ಕಂಥದ್ದು, ಕಲೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬೇಕು. ಅದನ್ನು ಇಟ್ಕೊಂಡಾಗ ಮಾತ್ರ, ಅದನ್ನು ನೋಡಿದಾಗ ಮಾತ್ರ, ಅದನ್ನು ಕಲಿತಾಗ ಮಾತ್ರ ನಮ್ಮ ಜೀವನ ನಗು ಅಂತಕ್ಕಂಥ ಒಂದು ಚಿಂತನೆಯಿಂದ ಕೂಡಿರುತ್ತೆ. ಯಾವಾಗ ನಾವು ನಗುತ್ತಾ ಇರುತ್ತೇವೋ ನಮ್ಮ ಆರೋಗ್ಯ ಅಂತಕ್ಕಂಥದ್ದು, ದೈಹಿಕ ಆರೋಗ್ಯ ಇರ್ಬೋದು, ಮಾನಸಿಕ ಆರೋಗ್ಯ ಇರ್ಬೋದು, ಅದು ಸ್ಥಿತಪ್ರಜ್ಞತೆಯನ್ನು ಒಳಗೊಂಡಿರುತ್ತದೆ ಅಂತಕ್ಕಂಥದ್ದು ಒಂದು ಆಶಯದೊಂದಿಗೆ ನಮ್ಮ ಈ ನಾಟಕ ಅಂತಕ್ಕಂಥದ್ದು ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸ ರಂಗಭೂಮಿಗಳನ್ನು ಒಳಗೊಂಡಿರತಕ್ಕಂಥ ಎರಡು ಸ್ತರಗಳನ್ನಾಗಿ ನಾವು ವಿಂಗಡಣೆ ಮಾಡ್ಬೋದು. ವೃತ್ತಿ ರಂಗಭೂಮಿಯಲ್ಲಿ ನಾವು ನೋಡ್ತಾ ಹೋದರೆ ಗುಬ್ಬಿ ವೀರಣ್ಣಯ್ಯ ಕಂಪನಿ ಇರ್ಬೋದು, ಅಥವಾ ನಮ್ಮ ಚಲನಚಿತ್ರ ನಟರಾಗಿರ್ತಕ್ಕಂಥ ಲೋಕೇಶ್ ಅವರ ತಂದೆಯವರು ಸ್ಥಾಪಿಸಿದಂಥ ಸುಬ್ಬಯ್ಯನಾಡು ಕಂಪನಿ ಇರಬಹುದು, ಅವರನ್ನು ಒಳಗೊಂಡಂತೆ ಅವೆರಡು ಕಂಪನಿಗಳು ಕನ್ನಡ ನಾಡಿನಲ್ಲಿ ದಿಗ್ಗಜ ಕಂಪನಿಗಳು ಅಂತ ನಾನು ಅಂದ್ಕೊಳ್ತೀನಿ. ಅದೇ ರೀತಿ ನಮ್ಮ ಹವ್ಯಾಸ ರಂಗಭೂಮಿಗೆ ತೆಗೆದುಕೊಂಡ್ರೆ ನಮಗೆ ಸಿಗ್ತಕ್ಕಂಥದ್ದು CG ಕೃಷ್ಣಸ್ವಾಮಿಗಳು, CGK ಅವರು, ಶ್ರೀಮತಿ B ಜಯಶ್ರೀ ಅಮ್ಮನವರು, R ನಾಗೇಶ್ವರವರು, ಶ್ರೀಯುತ MS ಸತ್ಯವರು, ಹೀಗೆ ಅನೇಕ ಮಹನೀಯರು ಕನ್ನಡ ನಾಡಿಗೆ ಮತ್ತು ಸಂಸ್ಕೃತಿಗೆ ಅನೇಕ ನಾಟಕಗಳನ್ನು ರಚಿಸಿ, ನಿರ್ದೇಶಿಸಿ, ಅವುಗಳನ್ನು ಜನಮಾನಸದಲ್ಲಿ ಅವುಗಳನ್ನು ಬಿತ್ತರಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಶಂಕರ್ನಾಗ್ ಕೂಡ ಒಬ್ಬರು. ಆ ಕಲೆಗಳು ಬರಬರುತ್ತಾ ತನ್ನದೇ ಆಗಿರ್ತಕ್ಕಂಥ ವಿಕಸನವನ್ನು ಹೊಂದಿ ಇವತ್ತು ಯೂಟ್ಯೂಬ್ ಇರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಅಥವಾ ಫೇಸ್ಬುಕ್ ಇರ್ಬೋದು, ಈ ರೀತಿಯಲ್ಲಿ ನಾಟಕಗಳು ಒಂದು ರೀತಿ ನಗೆಹನಿಯಾಗಿ ರೂಪುಗೊಳ್ತಾ ಇರತಕ್ಕಂಥದ್ದು ಒಂದು ಅಂಗೈಯಲ್ಲೇ ಎಲ್ಲವೂ ಇದೆ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ರಂಗಭೂಮಿ ನಶಿಸಿ ಹೋಗ್ತಾ ಇದೆ ಅಂತಕ್ಕಂಥ ಒಂದು ಭಾವನೆ ಇದೆ. ಯಾವತ್ತಿಗೂ ರಂಗಭೂಮಿ ಅದು ಒಬ್ಬ ನಟನಿಗೆ ಮಾತೃ ಸಂಸ್ಥೆ ಇದ್ದ ಹಾಗೆ. ಆ ಮಾತೃ ಸಂಸ್ಥೆಯನ್ನು, ತನ್ನ ತಾಯಿಯ ಬೇರನ್ನು ಕಂಡುಕೊಳ್ಳೋದೆಲ್ಲಿ ಅಂತಂದರೆ ರಂಗಭೂಮಿಯಲ್ಲಿ. ನಮ್ಮ ನಟರಾಗಿರ್ತಕ್ಕಂಥ ಕಲಾವಿದರು ಒಂದು ವಿಶ್ವವಿದ್ಯಾಲಯವೇ ಆಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ನರಸಿಂಹರಾಜ್ ಇರ್ಬೋದು, ಬಾಲಕೃಷ್ಣ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಶಂಕರ್ನಾಗ್ ಇರ್ಬೋದು, ಅನಂತ್ನಾಗ್ ಇರ್ಬೋದು, ಪ್ರಕಾಶ್ ರೈ ಇರ್ಬೋದು, ರಂಗಾಡ ರಘು ಇರ್ಬೋದು, ಹೀಗೆ ನೀನಾಸಂ ಸತೀಶ್ ಇರ್ಬೋದು. ಎಷ್ಟು ಜನ ಬೇಕ್ರಿ, ಅಷ್ಟೂ ಜನವೂ ಕೂಡ ರಂಗಭೂಮಿಯ ಮಂಚದ ಮೇಲೆ ರಾರಾಜಿಸಿದಂಥ ಮಹಾನ್ ಕಲಾವಿದರು. ಅಂತಹ ಕಲಾವಿದರುಗಳ ಆಗಬೇಕು ಅಂತಕ್ಕಂಥದ್ದು ನಮ್ಮ ಯುವಕರಲ್ಲಿ ಅದು ಇದೆ. ಅದು ಹೇಗೆ ಬರಬೇಕು, ಎಲ್ಲಿ ಬರಬೇಕು, ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಅಂತಕ್ಕಂಥದ್ದು ಇನ್ನೂ ಅವರಿಗೆ ನಿರ್ಮಾಣ ಆಗ್ತಾ ಇಲ್ಲ. ಆ ನಿರ್ಮಾಣದ ಅಡಿಯಲ್ಲಿ ತೆಗೆದುಕೊಂಡು ಹೋದಾಗ ಸಮಾಜ ಮತ್ತು ಸಂಸ್ಕೃತಿ ಎರಡು ಹಸನ್ಮುಖಿಯಾಗಿರುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಆದ್ದರಿಂದ ಈ ವಿಚಾರಗಳನ್ನು ಒಳಗೊಂಡಂಥ ಅನೇಕ ಮಹನೀಯರು ಇವತ್ತು ಅವರು ಓದಿರ್ತಕ್ಕಂಥದ್ದು ತಗೊಂಡ್ರೆ ವೈದ್ಯರಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಮತ್ತು ಅನೇಕ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಷ್ಟೋ ಮಹಾನ್ ವ್ಯಕ್ತಿಗಳು ನಟರಾಗಿದ್ದಾರೆ, ನಿರ್ದೇಶಕರಾಗಿದ್ದಾರೆ, ನಿರ್ಮಾಪಕರಾಗಿದ್ದಾರೆ. ರಂಗಭೂಮಿ ಕಡೆ ಮುಖ ಮಾಡಿ
ಎಷ್ಟೋ ನಾಟಕಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು, ಎಷ್ಟೋ ವಿಚಾರಗಳನ್ನು ಒಳಗೊಂಡಂತಹ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಅನೇಕ ನಾಟಕಗಳನ್ನು ಕೊಡುಗೆಗಳಾಗಿ ಕನ್ನಡ ನಾಡಿಗೆ ಕೊಟ್ಟಿದ್ದಾರೆ. ಟಿ ಎಸ್ ನಾಗಾಭರಣ ಸರ್ ಇರ್ಬೋದು, ನಮ್ಮ ಬಿ ರಾಮೂರ್ತಿಗಳಿರ್ಬೋದು, ಅವರುಗಳೆಲ್ಲ ನಾಟಕಗಳನ್ನು ನಿರ್ದೇಶಿಸ್ತಾ ಸಿನಿಮಾಗಳನ್ನು ನಿರ್ದೇಶನ ಮಾಡಿದಂಥದ್ದು ಮಹಾನ್ ನಿರ್ದೇಶಕರಲ್ಲಿ ಅವರುಗಳು ಸಹ ಉಂಟು. ಹೀಗೆ ಅನೇಕರು ಒಂದೇ ಸರಿ ದಡ್ ಅಂತ ಮೇಲಕ್ಕೆ ಯಾರೂ ಬಂದಿಲ್ಲ. ತಳ ಹಂತದಿಂದ ಮೇಲಕ್ಕೆ ಬಂದು ಒಂದು ಉತ್ತಮವಾಗಿರ್ತಕ್ಕಂಥ ಸಮಾಜಕ್ಕೆ ನಿರ್ಮಾಣ ಮಾಡಲಿಕ್ಕೋಸ್ಕರ ಅನೇಕ ವೈಚಾರಿಕ ಹಿನ್ನೆಲೆಯಲ್ಲಿ ಕೇವಲ ಬೆಂಗಳೂರು ನಗರವಲ್ಲ, ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕದಲ್ಲಿ ಅದರಲ್ಲೂ ಸಹಿತ ಯಕ್ಷಗಾನ ಅಂತಕ್ಕಂಥದ್ದು ರಾಮಾಯಣ ಮಹಾಭಾರತವನ್ನೂ ಸಹಿತ ಒಳಗೊಂಡಂತೆ ಅಲ್ಲಿ ಅದರ ಅಭ್ಯಾಸಗಳು ನಡೀತಾ ಇತ್ತು. ಡಾಕ್ಟರ್ ಶಿವರಾಮ್ ಕಾರಂತರು ನಮ್ಮ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಉದಾಹರಣೆ ಅಂತ ನಾನು ಹೇಳ್ಬೋದು. ಶಿವರಾಮ್ ಕಾರಂತರಿರ್ಬೋದು, ಅನೇಕ ದಿಗ್ಗಜರು ಯಕ್ಷಗಾನ ಕಲೆಯನ್ನು ಸಹಿತ ಪ್ರಸ್ತುತಪಡಿಸಿ ಅಲ್ಲಿನ ಜನಗಳಿಗೆ ಅದು ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಕಟ್ಟಿಕೊಟ್ಟಿರ್ತಕ್ಕಂಥದ್ರಲ್ಲಿ ಮಹನೀಯರು ಅಂತ ನಾನು ಹೇಳ್ತೇನೆ. ಹಾಗೆ ನಮ್ಮ ಹವ್ಯಾಸ ರಂಗಭೂಮಿಯಲ್ಲಿ ನಮ್ಮ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಅಂದರೆ ಶ್ರೀಯುತ ರವಿ ಬೆಳಗೆರೆ ಅವರ ಸೋದರ ಮಾವ, ಅವರು ಸಹಿತ ಅನೇಕ ನಾಟಕಗಳನ್ನು ರಚಿಸಿ, ಅದರಲ್ಲೂ ಹಳ್ಳಿ ಮೇಷ್ಟ್ರು, ಹಳ್ಳಿ ಚಿತ್ರ, ಅನೇಕ ನಾಟಕಗಳು ಅವರದೇ ಆಗಿರ್ತಕ್ಕಂಥ ನಾಟಕಗಳನ್ನು ರಚಿಸಿ ನಿರ್ದೇಶಿಸಿ ಮಾಡಿರ್ತಕ್ಕಂಥ ನಮ್ಮ ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ, ಬಳ್ಳಾರಿ, ಈ ರೀತಿ ಅನೇಕ ನಾಟಕಗಳನ್ನು ಅವರು ಮಾಡಿಸಿದ್ದಾರೆ. ಹೀಗೆ ಬಳ್ಳಾರಿ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ತುಮಕೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಮಂಡ್ಯ ಕಡೆ ಇರ್ಬೋದು, ನೀವು ಎಲ್ಲಿ ಹೋದರೂ ಕೂಡ ಕಲೆ ಅಂತಕ್ಕಂಥದ್ದು, ಅದರ ರಂಗಭೂಮಿ ಅಂತಕ್ಕಂಥದ್ದು ಬಯಲಾಟ ಇರ್ಬೋದು, ರಾತ್ರಿಯೆಲ್ಲ ಬಯಲಾಟಗಳು ಮಾಡ್ತಾಯಿದ್ರು, ಹಳ್ಳಿಗಳಲ್ಲಿ ಜಾತ್ರೆಗಳಲ್ಲಿ ಮಾಡ್ತಾಯಿದ್ರು, ಮಹೋತ್ಸವಗಳಲ್ಲಿ ಮಾಡ್ತಾಯಿದ್ರು. ಹೀಗೆ ಹಬ್ಬ ಅಂತಕ್ಕಂಥದ್ದು ನಾಟಕಗಳಿಂದ ಕೂಡಿರ್ತಿತ್ತು. ತದನಂತರ ಸಿನಿಮಾಗಳು ಬಂತು, ಮೂಕಿ ಬಂತು, ಆಮೇಲೆ ಟಾಕಿ ಬಂತು, ಮೂಕಿ ಟಾಕಿ ಸಿನಿಮಾಗಳು ಬಂತು. ಸಿನಿಮಾಸ್ಕೋಪ್ ಸಿನಿಮಾ ಸೊಸೆ ತಂದ ಸೌಭಾಗ್ಯ ಅಂತಕ್ಕಂಥದ್ದು 1977ರಲ್ಲಿ ತೆರೆ ಕಂಡಂಥ ಮೊದಲ ಕನ್ನಡ ಚಲನಚಿತ್ರ ಸಿನಿಮಾಸ್ಕೋಪ್. ಹೀಗೆ ಹೇಳ್ತಾ ಹೋದರೆ ಕಲೆಯ ವಿಚಾರಗಳು ಸಾಕಷ್ಟಿವೆ. ಆದ್ದರಿಂದ ತಾವುಗಳು ನಾಟಕ ಪ್ರೀತಿಸಿ, ನಾಟಕದ ವ್ಯಕ್ತಿಗಳನ್ನು ನೀವು ಗೌರವಿಸ್ತಾ ಕಲೆಗೆ ಪ್ರೋತ್ಸಾಹ ಕೊಡಿ ಅಂಥೇಳಿ ನಿಮ್ಮಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸುವುದಕ್ಕಿಂತ ಮುಂಚೆ ಮತ್ತೊಮ್ಮೆ ನಿಮಗೆ ಚಳ್ಳಕೆರೆ ರಘುನಾಥ್ ಮಾಡುವ ಅನಂತ ನಮಸ್ಕಾರಗಳು. ನಮಸ್ಕಾರ.